ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದಷ್ಟು ಟಿಪ್ಸ್ನ ತೊಗೊಂಡು ಬಂದೀನಿ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಮೊದಲನೇದಾಗಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಇಲ್ಲಿ ನಾನು ಒಂದು 4-5 ಲವಂಗನ ಹಾಕ್ಕೋತಾ ಇದ್ದೀನಿ. ಓಕೆನಾ? ಇದಾದಮೇಲೆ ಒಂದು 2-3 ನಾನು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಅರಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಓಕೆನಾ? ಸೊ ಇವಾಗ ಇದನ್ನಷ್ಟು ಹಾಕಿ ಚೆನ್ನಾಗಿ ಒಂದು 2 ಕುದಿಯಷ್ಟು ಬಿಸಿ ಮಾಡಬೇಕು. ಓಕೆನಾ? ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಇದು ಬಿಸಿ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಏನು ಮಾಡೋದಪ್ಪ ಅಂತ ಹೇಳಿದರೆ, ಇವಾಗ ನೋಡಿ ನಮ್ಮದು ಗ್ಯಾಸ್ ಎಲ್ಲ ತುಂಬ ಇದನ್ನಾಗ್ಬಿಟ್ಟಿರುತ್ತೆ ಎಲ್ಲ. ಸೊ ಇವಾಗ ಅದನ್ನು ಯಾವ ಥರ ನಾವು ಕ್ಲೀನ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ನಾವು ಸೋಪೆಲ್ಲ ಹಚ್ಚಿ ಕ್ಲೀನ್ ಮಾಡಿ ತೊಳಿತಾ ಇರ್ತೀವಿ, ಬಟ್ ತೊಳಿತಾ ಇದ್ರೂ ಎಲ್ಲ ಇರುವೆ ಎಲ್ಲ ಬರ್ತಾ ಇರುತ್ತೆ. ಸೊ ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಇದಕ್ಕೆ ಸೋಡಾ ಪುಡಿನ ಹಾಕ್ತಾ ಇದ್ದೀನಿ. ಓಕೆನಾ? ತಿನ್ನೋ ಸೋಡಾ ಎಲ್ಲ ಇರುತ್ತಲ್ವ, ಸೊ ಅದನ್ನು. ಓಕೆನಾ? ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀನಿ ಇಲ್ಲಿ. ಓಕೆನಾ? ಸೊ ನೀವು ನಿಂಬೆಹಣ್ಣಿಲ್ಲ ಅಂತ ಹೇಳಿದರೆ ನೀವು ವಿನೆಗರ್ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ನಿಂಬೆಹಣ್ಣ ಹಾಕ್ತಾ ಇದ್ದೀನಿ, ಯಾಕಂದರೆ ವಿನೆಗರ್ ಖಾಲಿಯಾಗಿತ್ತು. ಸೊ ಹಿಂಗಾಗಿ ಇವಾಗ ನೋಡಿ ಇದು ರಿಯಾಕ್ಷನ್ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ನೀವು ಈ ಥರ ಕಲಿಸ್ಬೇಕು. ಓಕೆನಾ? ಸೊ ಕಲಸಿ ಆದಮೇಲೆ ನಮ್ಮದು ಗ್ಯಾಸ್ ಫಸ್ಟು ನೀವು ನಮ್ಮದು ಗ್ಯಾಸ್ ಕಟ್ಟಿನ ನೋಡ್ಕೊಂಡ್ಬಿಡಿ. ನಾನು ಕ್ಲೀನ್ ಮಾಡಿಲ್ಲ ಇದನ್ನು. ಓಕೆನಾ? ಯಾಕಂದರೆ ನಾನು ಕ್ಲೀನ್ ಮಾಡಿ ನಿಮಗೆ ತೋರಿಸ್ಬೇಕಂತಲೇ ನಾನು ಹಾಗೆ ಬಿಟ್ಟಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಆಮೇಲೆ ಈಗ ಬಿಸಿಲೆಲ್ಲ ಸ್ಟಾರ್ಟ್ ಆಯ್ತಲ್ಲ, ನಾವು ಗ್ಯಾಸ್ ಕಟ್ಟಿ ಮೇಲೆ ಏನೆಲ್ಲ ಅಡುಗೆ ಮಾಡಿಟ್ರು ಎಲ್ಲ ಇರುವೆ ಎಲ್ಲ ಬಂದು ಕೂಡೋ ಅಂಥ ಚಾನ್ಸಸ್ ಎಲ್ಲ ಇರುತ್ತೆ. ಆ್ಯಂಡ್ ಕೆಂಪು ಇರುವೆ ಆಗಿರ್ಬೋದು, ಸಣ್ಣ ಸಣ್ಣ ಇರುವೆ ಎಲ್ಲ ಆಗಿರ್ಬೋದು. ಸೊ ನಾವು ಎಷ್ಟು ಕ್ಲೀನ್ ಮಾಡಿ ಇಟ್ರೂ ಸೊ ಪದೇ ಪದೇ ಬರ್ತಾನೆ ಇರುತ್ತೆ. ಸೊ ಈ ಥರ ಇರುವೆ ಎಲ್ಲ ಬರಬಾರ್ದಪ್ಪ ಅಂತ ಹೇಳಿದರೆ, ಸೊ ನೀವು ಈ ಥರ ನೀರನ್ನು ಒಂದು ರೆಡಿ ಮಾಡಿಕೊಂಡು, ಆ್ಯಂಡ್ ಇದಕ್ಕೆ ನೀವು ಸೋಪಿನ ಪೌಡರ್ ಸಹ ಹಾಕ್ಬೋದು. ನಾನಿಲ್ಲಿ ಇದಕ್ಕೆ ಹಾಕಿಲ್ಲ, ನಾನು ಸಪ್ರೇಟಾಗಿ ಒಂದು ಸ್ವಲ್ಪ ಹಾಕಿದ್ದೀನಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಶೇರ್ ಮಾಡ್ತೀನಂತ. ಸೊ ಇಲ್ಲಿ ನೋಡಿ ಈ ಥರ ಎಲ್ಲ ನೀರನ್ನು ಚಿಮ್ಮಿಡಿಸ್ಬೇಕು. ಚಿಮ್ಮಿಡಿಸಿ ಆದಮೇಲೆ ಇದನ್ನು ಒಂದು ಸ್ವಲ್ಪ ಒಂದು 5 ನಿಮಿಷದವರೆಗೂ ಬಿಡಬೇಕು ಫ್ರೆಂಡ್ಸ್. ಓಕೆನಾ? ಸೊ ದ್ಯಾಟ್ ಅದೆಲ್ಲ ಏನು ನಾವು ಅರಸಿನ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಸೊ ನಿಮಗೆ ಗೊತ್ತು ಅರಸಿನ ಪುಡಿ ಎಲ್ಲ ಹಾಕಿದರೆ ಯಾವ ಥರ ನಮಗೆ ಇರುವೆ ಎಲ್ಲ ಬರಲ್ಲ ಅಂತ ಹೇಳಿ. ಸೊ ಇದನ್ನು ನಾವು ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಇವಾಗ ಬಿಸಿಲಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದು ಇರುವೆ ಕೂಡ ಬರಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು ನೀರು ಹಾಕಿ, ಅದು ನೀರು ಹಾಕಿದ್ನಲ್ಲ, ಸೊ ನನ್ನ ಮಗ ಇದ್ದಾನಿಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಇವಾಗ ನಾನು ಸ್ವಲ್ಪ ಸೋಪಿನ ಪೌಡರ್ ಅಲ್ಲಲ್ಲಲ್ಲ ಅಷ್ಟೇ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟೆಲ್ಲ ನಮ್ಮದು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಇಲ್ಲ ಅಲ್ವಾ, ಇಷ್ಟೆಲ್ಲ ಡರ್ಟ್ ಇದೆ ಅಲ್ವಾ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಜಸ್ಟ್ ಒಂದು ಸ್ವೈಪಲ್ಲೇ ನಾನು ಯಾವುದು ಬ್ರಷ್ ಯೂಸ್ ಮಾಡಿಲ್ಲ ಇದಕ್ಕೆ. ಜಸ್ಟ್ ನಾವು ಪಾತ್ರೆ ಎಲ್ಲ ತಿಕ್ತೀವಲ್ಲ ಸ್ಕ್ರಬ್ಬರ್, ಸೊ ಅದನ್ನೇ ತೊಗೊಂಡು ನಾನು ಒಂದೇ ಸರ್ತಿ ಹಿಂಗೆ ಅಂದರೆ ಸಾಕು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ಈ ಬಿಸಿಲು ಟೈಮಲ್ಲಿ ನೀವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಅಂತ ಹೇಳ್ತೀನಿ. ಆಮೇಲೆ ಅದೇ ಥರ ನೀವು ನೀರು ಮಾಡಿಕೊಂಡು ಮನೆಯಲ್ಲಿ ಎಲ್ಲಿ ಇರುವೆ ಎಲ್ಲ ಆಗ್ತಾವಲ್ವಾ, ಸೊ ಅಲ್ಲೆಲ್ಲ ನೀವು ಹಾಕಿಬಿಟ್ರೆ ಆಯಿತು. ಸೊ ಇರುವೆ ಎಲ್ಲ ಬರಲ್ಲ. ಸೊ ಒನ್ ಟೈಮ್ ಟ್ರೈ ಮಾಡಿ ನೋಡಿ, ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಬಟ್ಟೆಯಿಂದ ಒರೆಸ್ಬಿಟ್ರೆ ಆಯಿತು, ಫುಲ್ ಕ್ಲೀನ್ ಆಗಿಬಿಡುತ್ತೆ. ಇರುವೆ, ಜೋಂಡಿಗೆ, ಆಮೇಲೆ ಕಾಕ್ರೋಚ್ ಎಲ್ಲ ಬರುತ್ತಲ್ವ, ಸೊ ಅದೆಲ್ಲ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ ನಾನು ಕ್ಲೀನ್ ಮಾಡಿದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿ. ಸೊ ಓಕೆ, ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೂ ಕೂಡ ಆ್ಯಂಡ್ ಯೂಸ್ಫುಲ್ ಕೂಡ ಹೌದು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಗೆ ಹೋಗೋಣ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಅದು ಕಲಿ ಕಾಣ್ತಾ ಇದೆ ಅಲ್ವಾ, ನಾವು ನಿಂಬೆಹಣ್ಣೆಲ್ಲ ಕಟ್ ಮಾಡಿರ್ತೀವಲ್ವ, ಸೊ ಅದರದ್ದು. ಓಕೆನಾ? ಆ್ಯಂಡ್ ಕೆಲವೊಂದು ಕಲ್ಲಿಂದೂ ಇರುತ್ತೆ. ಸೊ ಓಕೆ, ಇವಾಗ ನಾನಿಲ್ಲಿ ಒಂದು ಬಟ್ಲದಲ್ಲಿ ನೀರನ್ನ ತೊಗೊಳ್ತಾ ಇದ್ದೀನಿ. ನೀರನ್ನ ತೊಗೊಂಡಾದ್ಮೇಲೆ ಇವಾಗ ನಾವು ಎಲ್ಲ ಮೆಣಸಿನ್ಕಾಯಿನ ತೊಟ್ಟು ಏನು ಮಾಡಿಬಿಡ್ತೀವಿ ಹೇಳಿ, ಅದನ್ನು ಚೆಲ್ಲಿ ಬಿಡ್ತೀವಿ. ನಾವು ಮೆಣಸಿನ್ಕಾಯಿ ತೊಟ್ಟು ಯಾವತ್ತೂ ಕೂಡ ಚೆಲ್ಲಬಾರ್ದು. ಇದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಪ್ಪ ಅಂತ ಹೇಳಿದರೆ, ಇವಾಗ ನೋಡಿ ನಮಗೆ ಬಿಸಿಲಿಗೆಲ್ಲ ಇವಾಗ ಎಲೆ ಎಲ್ಲ ಉದುರು ಹೋಗ್ತಾ ಇರುತ್ತೆ ಗಿಡಗಳದ್ದು. ಆ್ಯಂಡ್ ಅವಕ್ಕೂ ನಾವು ಎಷ್ಟು ನೀರು ಹಾಕಿದ್ರೂ ಅವು ಚೆನ್ನಾಗಿ ಹೂವು ಬಿಡ್ತಿರಲ್ಲ, ಆ್ಯಂಡ್ ಹುಳ ಹತ್ತಾ ಇರುತ್ತೆ. ಸೊ ಈ ಥರ ನಾವು ಮೆಣಸಿನ್ಕಾಯಿ ತೊಟ್ಟನ್ನು ಒಂದು ಬಟ್ಲದಲ್ಲೇ ಹಾಕಿ ನೆನೆ ಹಾಕಬೇಕು 1 ಅವರ್. ನೆನೆ ಹಾಕಿ ಆದಮೇಲೆ ಅದನ್ನು ಸಪ್ರೇಟಾಗಿ ತೆಗೆದು ಅದರಿಂದ ಏನು ನೆನೆ ಹಾಕಿರೋ ನೀರೇನಿರುತ್ತಲ್ವ, ನಾವು ಡೈರೆಕ್ಟಾಗಿ ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಬಾಡಲ್ಲ ಬಿಸಿಲು ಟೈಮಲ್ಲಿ ಎಲ್ಲ.
ಆ್ಯಂಡ್ ತುಂಬಾ ನಮಗೆ ಹೂವೆಲ್ಲ ಕೊಡುತ್ತೆ. ಸೊ ಈ ಥರ ಎಲ್ಲ ಮಾಡಿದರೆ ಅಂತ ಹೇಳಿ ನೀವು ಡೆಫಿನೆಟಾಗಿ ಒನ್ ಟೈಮ್ ಈ ಟಿಪ್ನ ಅಂತೂ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ಇವಾಗ ನೋಡಿ ನಾವು ಕಾಸ್ಟ್ಲಿ ಎಲ್ಲ ಡ್ರೆಸ್ ತೊಗೊಂಡ್ಬಿಟ್ಟಿರ್ತೀವಿ. ಆ ಡ್ರೆಸ್ ಮೇಲೆ ಇವಾಗ ನಾವು ಏನಾದರೂ ತಿಂತಾ ಇರ್ತೀವಿ, ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಎಣ್ಣೆ ಐಟಮ್ಸ್ ಎಲ್ಲ ಮೈ ಮೇಲೆ ಬಿತ್ತಪ್ಪ ಅಂತ ಹೇಳಿದರೆ ಸೊ ಇದೇ ಥರ ಕಲ್ಲಿನ ಆಗಿರುತ್ತೆ. ಆವಾಗ ನಾವು ಮನೆಗೆ ಬಂದು ಅಷ್ಟೊಂದೆಲ್ಲ ಡ್ರೈ ಕ್ಲೀನಿಗೆಲ್ಲ ಕೊಟ್ಟು ನಾವು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಈ ಥರ ನಾವು ಮನೆಯಲ್ಲೇ ₹1 ಖರ್ಚಿಲ್ಲದೆ ಡ್ರೈ ಕ್ಲೀನಿಂಗ್ಗೆ ಕೊಡದೆ ಯಾವ ಥರ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಇಲ್ಲಿ ನಾನು ಎಣ್ಣೆನ ಹಚ್ಚಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನಾನು ಅದ್ರ ಮೇಲೆ ಪೌಡರ್ನ ಹಾಕಿದ್ದೀನಿ. ಓಕೆನಾ, ನೀವು ಯಾವುದಾದ್ರೂ ಟಾಲ್ಕಮ್ ಪೌಡರ್ ಯೂಸ್ ಮಾಡ್ಬೋದು. ಸೊ ನಿಮ್ಮ ಮನೇಲಿ ಯೂಸ್ ಮಾಡೋದು. ಓಕೆನಾ, ಇದನ್ನು ನೋಡಿ ನೀವು ಇದನ್ನು ಹಾಕಿ ಒಂದು 5 ನಿಮಿಷ ಬಿಟ್ಬಿಡಿ. ಓಕೆನಾ, ಇಲ್ಲಿ ನಾನು ಒಂದು 5 ನಿಮಿಷ ಎಲ್ಲ ಬಿಟ್ಟಿಲ್ಲ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ. ಬಟ್ ನಾನು ಎಣ್ಣೆ ಎಲ್ಲ ಹತ್ತಿದ್ರೆ ಸೊ ನಾನು ಇದೇ ಥರ ಮಾಡೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಹಾಕಿದ ಜಾಗಕ್ಕೆ ನಾನು ಟಾಲ್ಕಮ್ ಪೌಡರ್ನ ಹಾಕಿದ್ದೀನಿ. ಅದಾದಮೇಲೆ ಒಂದು ಸ್ಪೂನಿಂದ ಸೊ ನಾವು ಈ ಥರ ಅದನ್ನು ತೆಗಿಬೇಕು. ಯಾಕಂತ ಹೇಳಿದರೆ ಅದು ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ, ಇಂಗಿಕೊಂಡ್ಬಿಟ್ಟಿರುತ್ತೆ ಪೌಡರೆಲ್ಲ. ಓಕೆನಾ, ಸೊ ಅದನ್ನು ಈ ಥರ ನಾವು ಎಲ್ಲ ತೆಗೆದುಬಿಟ್ರೆ ಏನಾಗ್ಬಿಡುತ್ತೆ, ಅದು ಎಣ್ಣೆ ಏನು ನಾವು ಬಟ್ಟೆಗೆಲ್ಲ ಎಣ್ಣೆ ಏನು ಹತ್ತಿರುತ್ತಲ್ವ ಅದೆಲ್ಲ ಹೋಗಿಬಿಡುತ್ತೆ ಫ್ರೆಂಡ್ಸ್. ಒನ್ ಟೈಮ್ ನೀವು ವಾಶ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅದು ಕಲೆನೂ ಕೂಡಲ್ಲ ಆ್ಯಂಡ್ ಎಣ್ಣೆ ಕೂಡ ಫುಲ್ ಕ್ಲೀನ್ ಆಗಿಬಿಡುತ್ತೆ, ಬಟ್ಟೆ ಕೂಡ ಹಾಳಾಗಲ್ಲ. ಓಕೆನಾ, ಸೊ ಒನ್ ಟೈಮ್ ಇದನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪೌಡರ್ನ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಎಣ್ಣೆ ಎಲ್ಲ ಎಳ್ಕೊಂಡಿದೆ ಅಂತ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ಇದನ್ನು ಕೂಡ. ಸೊ ಇವಾಗ ನಾವು ಮ್ಯಾಗಿ ಎಲ್ಲ ಮಾಡ್ತಾ ಇರ್ತೀವಿ. ಇದು ಅನ್ಹೆಲ್ದಿ ಫುಡ್ ಹೌದು ಗೊತ್ತು, ಬಟ್ ಹಂಗಂತ ಹೇಳಿ ಯಾರೂ ತಿಂದೇ ಅಂತೂ ಇರಲ್ಲ. ಓಕೆನಾ, ಯಾವಾಗಲಾದರೂ ಒಮ್ಮೆ ಆದರೂ ತಿಂತೀವಿ ನಾವು ಅಲ್ವಾ. ಸೊ ಇವಾಗ ನಾವು ಮಾಡುವಾಗ ಮ್ಯಾಗಿ ಎಲ್ಲ ಮಾಡುವಾಗ ಏನು ಮಾಡಿಬಿಟ್ಟಿರ್ತೀವಿ ಅಂತ ಹೇಳಿದರೆ ನಾವು ಜಾಸ್ತಿ ಅಂಟಂಟು ಆಗಿಬಿಟ್ಟಿರುತ್ತೆ. ಓಕೆನಾ, ಅದು ಒಂದಕ್ಕೊಂದು ಅಂಟ್ತಾ ಇರುತ್ತೆ, ಫುಲ್ಲೆಲ್ಲ ಮ್ಯಾಶ್ ಆಗಿಬಿಟ್ಟಿರುತ್ತೆ. ಸೊ ಈ ಟೈಮಲ್ಲಿ ನಾನು ಯಾವ ಥರ ಬಿಡಿಯಾಗಿ ಬರಬೇಕು ಮ್ಯಾಗಿ ನೂಡಲ್ಸ್ ಅಂತ ಹೇಳಿ ಸೊ ಇವಾಗ ನಾನು ಸಣ್ಣದೊಂದು ಟಿಪ್ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಒಂದು ಪ್ಯಾಕೆಟ್ನ ಮ್ಯಾಗಿ ತೊಗೊಂಡಿದ್ದೀನಿ. ಅದಕ್ಕೆ ಆ್ಯಂಡ್ ನಾನು ಇದೇ ಥರ ಸಿಂಪಲಾಗಿ ನನ್ನ ಮಗಳಿಗೆ ತುಂಬಾ ಇಷ್ಟ ಈ ಥರ ಮಾಡೋದು ಅಂತ ಹೇಳಿದರೆ. ಸೊ ಮಾಡ್ತಾ ಇದ್ದೆ ಅಲ್ವಾ, ಸೊ ಒಂದು ಟಿಪ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ನೀರು ಹಾಕಿ ಆದಮೇಲೆ ಒಂದು 10ಕ್ಕಿಂತ ಕಮ್ಮಿ ಸ್ಪೂನ್, ಒಂದು 5-6 ಡ್ರಾಪ್ಸ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಎಣ್ಣೆನ ಹಾಕಿಬಿಡಿ. ಎಣ್ಣೆ ಹಾಕಿ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪು ಹಾಕಿ, ಯಾಕಂದರೆ ಪೌಡರಲ್ಲೂ ಉಪ್ಪಿರುತ್ತೆ. ಫಸ್ಟು ಇದನ್ನು ನಾವು ಮಸಾಲ ಸೊ ಹಾಕ್ದೇ ಕುದಿಸ್ಕೋಬೇಕು. ಅದಾದಮೇಲೆ ಈ ಥರ ಕುದಿಯೋವಾಗ ನಾವು ಮಸಾಲ ಹಾಕಬೇಕು, ತುಂಬಾ ಟೇಸ್ಟಾಗಿ ಬರುತ್ತೆ. ಒನ್ ಟೈಮ್ ಈ ಥರ ನೀವು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ ನೀವು. ಓಕೆ, ಸೊ ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ಟಿಪ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.